ನಮ್ಮ ಹಿಂದಿನ ಜನರೇಷನಿಗೆ ಲೈಫಿನ ಯಾವುದೇ ಒಂದು ಆಸ್ಪೆಕ್ಟ್ ಬಗ್ಗೆ ಹೆಚ್ಚು ಇನ್ಫಾರ್ಮೇಷನ್ ಇರಲಿಲ್ಲ. ಅದರಲ್ಲೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇನ್ಫಾರ್ಮೇಷನ್ ಲ್ಯಾಕ್ ಆಗಿರೋದು ತುಂಬ ಎದ್ದು ಕಾಣ್ತಾ ಇತ್ತು. ಇದು ಯಾಕಂದರೆ ನಮ್ಮ ಗ್ರ್ಯಾಂಡ್ ಫಾದರ್ಸಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾವುದೇ ರೀತಿಯ ಎಕ್ಸ್ಪೋಜರ್ ಇರಲಿಲ್ಲ, ಮೀಡಿಯಾ ಕವರೇಜ್ ಕೂಡ ತುಂಬ ಕಮ್ಮಿ ಇತ್ತು. ಸೊ ಅವರು ಇನ್ವೆಸ್ಟ್ ಮಾಡೋದ್ರಲ್ಲಿ ಹೆಸಿಟೇಟ್ ಮಾಡ್ತಾಯಿದ್ರು. ಇದಕ್ಕೆ ಮುಖ್ಯ ಕಾರಣ ಏನಂದರೆ ಇನ್ಫಾರ್ಮೇಷನ್ನ ಲ್ಯಾಕಿಂಗ್. ಇದರಿಂದಾಗಿ ಹಿಂದಿನ ಕಾಲದಲ್ಲಿ ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಂಡಿರೋರು ತುಂಬ ಕಮ್ಮಿ ಆಗಿದ್ರು. ಸೊ ಯಾವುದೇ ಒಬ್ಬ ಇನ್ವೆಸ್ಟರ್ಗೆ ಅಥವಾ ಟ್ರೇಡರಿಗೆ ಸ್ಟಾಕ್ ಮಾರ್ಕೆಟಿನ ಒಳ್ಳೆ ಎಕ್ಸ್ಪೋಜರ್ ಇತ್ತು ಅಂದರೆ ಅದು ಒಂದು ದೊಡ್ಡ ಕಾಂಪಿಟೇಟಿವ್ ಅಡ್ವಾಂಟೇಜೇ ಆಗಿತ್ತು. ಮೊದಲು ಕಂಪನಿಗಳ ಇನ್ಫಾರ್ಮೇಷನ್ ಕೂಡ ಟ್ರಾನ್ಸ್ಪರೆಂಟ್ ಆಗಿರಲಿಲ್ಲ. ನಮಗೆ ಈಗ ಬೇಕಾದ ಹಾಗೆ ಫಿನಾನ್ಷಿಯಲ್ ರಿಪೋರ್ಟ್ಸ್ಗಳನ್ನು ಡೌನ್ಲೋಡ್ ಮಾಡ್ಬೋದು. ಬಟ್ ಹಿಂದಿನ ಕಾಲದಲ್ಲಿ ಈ ಕಂಪನಿಯ ಇನ್ಫಾರ್ಮೇಷನ್ಗಳು ಇಷ್ಟು ಟ್ರಾನ್ಸ್ಪರೆಂಟ್ ಆಗಿ ಎಲ್ರಿಗೂ ಸಿಗ್ತಾ ಇರಲಿಲ್ಲ. ಆದರೆ ಕಳೆದ 20-25 ವರ್ಷದಲ್ಲಿ ಟೆಕ್ನಾಲಜಿಯಿಂದಾಗಿ, ಮಾರ್ಕೆಟ್ ರೆಗ್ಯುಲೇಟರ್ಸಿಂದಾಗಿ ಹಾಗೆ ಮೀಡಿಯಾದ ಹೆಲ್ಪಿಂದಾಗಿ ಈ ಸ್ಟಾಕ್ ಮಾರ್ಕೆಟ್ನ ಸ್ಟೋರಿ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಇನ್ಫಾರ್ಮೇಷನ್ ತುಂಬ ಫಾಸ್ಟಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗ್ತಾ ಇದೆ. ಯಾರಿಗೆ ಬೇಕಾದರೂ ಯಾವಾಗ ಬೇಕಾದರೂ ಇನ್ಫಾರ್ಮೇಷನನ್ನು ತೆಗಿಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಯಾವುದೇ ಒಂದು ಲಿಸ್ಟೆಡ್ ಕಂಪನಿಯ ಫೈಲಿಂಗನ್ನು ಈಸಿಲಿ ನಾವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಅದೇ ಥರ ಯಾವುದೇ ಮ್ಯೂಚುವಲ್ ಫಂಡಿನ ಪೋರ್ಟ್ಫೋಲಿಯೋನ ನಾವು ಫ್ರೀಯಾಗಿ ಆಕ್ಸೆಸ್ ಮಾಡ್ಬೋದು. ಹೀಗಾಗಿ ಈಗದ ಜನರೇಷನಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬ ಇನ್ಫಾರ್ಮೇಷನ್ ತಿಳಿದಿದೆ. ಆ್ಯಕ್ಚುಲಿ ತುಂಬ ಇನ್ಫಾರ್ಮೇಷನ್ ಅಲ್ಲ, ಟೂ ಮಚ್ ಇನ್ಫಾರ್ಮೇಷನ್ ತಿಳಿದಿದೆ. ಭಾರತದಲ್ಲಿ 5,000ಕ್ಕಿಂತಲೂ ಹೆಚ್ಚು ಲಿಸ್ಟೆಡ್ ಕಂಪನಿಗಳಿವೆ. ಸೊ ಫಾರ್ ಶೋರ್ ಕಳೆದ ಒಂದು ತಿಂಗಳಲ್ಲಿ ಅಟ್ಲೀಸ್ಟ್ 1,000 ಕಂಪನಿಗಳ ಶೇರ್ಸನ್ನು ಬೇರೆ ಬೇರೆ ಮೀಡಿಯಾದಲ್ಲಿ, ಚಾನೆಲ್ಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ರೆಕಮೆಂಡ್ ಮಾಡಲಾಗಿದೆ. ಸೊ ನಮಗೆ ಇನ್ಫಾರ್ಮೇಷನ್ ಆಕ್ಸೆಸ್ ಜಾಸ್ತಿ ಆದಷ್ಟು ಅದು ಈಗ ಟೂ ಮಚ್ ಇನ್ಫಾರ್ಮೇಷನ್ ಆಗಿದೆ. ಆದರೆ ಎಲ್ಲಿ ನೋಡಿದ್ರೂ ಯಾವ ಸ್ಟಾಕನ್ನು ಬೈ ಮಾಡಬೇಕು, ಯಾವಾಗ ಬೈ ಮಾಡಬೇಕು ಅನ್ನುವಂಥ ಇನ್ಫಾರ್ಮೇಷನ್ ನಮಗೆ ಸಿಗುತ್ತೆ. ಆದರೆ ಹೆಚ್ಚಿನವರಿಗೆ ಯಾವಾಗ ಸೆಲ್ ಮಾಡಬೇಕು ಅನ್ನೋದೇ ತಿಳಿದಿರೋದಿಲ್ಲ. ಆ್ಯಕ್ಚುಲಿ ನಿಮ್ಮ ಯಾವುದೇ ಒಂದು ಟ್ರೇಡಿನ ಸಕ್ಸಸ್ ನೀವು ಯಾವಾಗ ಸೆಲ್ ಮಾಡ್ತೀರಿ ಅನ್ನೋದ್ರ ಬೇಸಿಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಒಬ್ಬ ಒಳ್ಳೆಯ ಇನ್ವೆಸ್ಟರ್ ಹಾಗೆ ಒಬ್ಬ ಆ್ಯಾವರೇಜ್ ಇನ್ವೆಸ್ಟರ್ನ ಡಿಫ್ರೆನ್ಷಿಯೇಟ್ ಮಾಡುವಂತಹ ಫ್ಯಾಕ್ಟರ್ ಇದೇ ಆಗಿದೆ. ಯಾವಾಗ ನೀವು ಸೆಲ್ ಮಾಡ್ತೀರಾ ಅನ್ನೋದ್ರ ಬೇಸಿಸ್ ಮೇಲೆ ನೀವು ಆ್ಯಾವರೇಜ್ ಇನ್ವೆಸ್ಟರಾ ಅಥವಾ ಸಕ್ಸಸ್ಫುಲ್ ಇನ್ವೆಸ್ಟರಾ ಅನ್ನೋದು ಡಿಸೈಡ್ ಆಗುತ್ತೆ. ಸೊ ಹಾಯ್, ನಾನು CA ಅಕ್ಷತಾ ಉಡುಪ. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಸ್ಟಾಕನ್ನು ಸೆಲ್ ಮಾಡೋ ರೈಟ್ ಟೈಮ್ ಯಾವುದು ಅನ್ನೋ ಒಂದು ಕ್ವೆಶ್ಚನಿಗೆ ಆನ್ಸರನ್ನು ಹುಡ್ಕೋಣ. ಸೊ ಈ ವಿಡಿಯೋದಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಎಕ್ಸಿಟ್ ಆಗುವಂಥ ರೈಟ್ ಟೈಮ್ ಯಾವುದು, ನೀವು ಎಕ್ಸಿಟ್ ಆಗಬೇಕಾದ್ರೆ ಏನೆಲ್ಲ ಕನ್ಸಿಡರ್ ಮಾಡಬೇಕು ಅನ್ನೋ ಎಲ್ಲ ವಿಚಾರಗಳನ್ನು ಡಿಸ್ಕಸ್ ಮಾಡೋಣ. ಸೊ ನಾವು ಈಗ ನಿಮಗೆ ಸ್ಟಾಕನ್ನು ಯಾವಾಗ ಸೆಲ್ ಮಾಡಬೇಕು ಅಂತ ಡಿಸೈಡ್ ಮಾಡೋದಕ್ಕೆ ಒಂದು ಚೆಕ್ ಲಿಸ್ಟನ್ನು ನೋಡೋಣ. ಸೊ ಯಾವುದೇ ಒಂದು ಕಾಂಪ್ಲೆಕ್ಸ್ ಕ್ವೆಶ್ಚನ್ಗೆ ಆನ್ಸರ್ ಹುಡುಕಬೇಕಾದ್ರೆ ನಾವು ಆ ಕ್ವೆಶ್ಚನನ್ನು ಡಿಫ್ರೆಂಟ್ ಸ್ಮಾಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಬೇಕು. ಸೊ ದೊಡ್ಡ ಕ್ವೆಶ್ಚನನ್ನು ಸಣ್ಣ ಸಣ್ಣ ಕ್ವೆಶ್ಚನ್ಸಿಗೆ ನೀವು ಡಿವೈಡ್ ಮಾಡಿದಾಗ ಆನ್ಸರನ್ನು ಹುಡುಕೋದು ಈಸಿ ಆಗುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ನೀವು 2 ವರ್ಷದ ಹಿಂದೆ ಒಂದು ಸ್ಟಾಕನ್ನು ಬೈ ಮಾಡಿದರೆ ಈ ಸ್ಟಾಕ್ ಈ 3 ಕಂಡೀಷನ್ಸಲ್ಲಿ ಯಾವುದಾದ್ರೂ ಒಂದಕ್ಕೆ ಫಿಟ್ ಆಗುತ್ತೆ. ಅಂದರೆ ಈ ಸ್ಟಾಕ್ ಈಗ ನಿಮಗೆ ಪ್ರಾಫಿಟನ್ನು ಕೊಡ್ತಾ ಇದೆ, ಅಥವಾ ಅದು ಲಾಸನ್ನು ಮಾಡ್ತಾ ಇದೆ, ಅಥವಾ ಅದು ನೋ ಪ್ರಾಫಿಟ್ ನೋ ಲಾಸ್ ಝೋನಲ್ಲಿದೆ. ಸೊ ಯಾವುದೇ ಒಂದು ಸ್ಟಾಕ್ ಇರಲಿ, ನೀವು ಬೈ ಮಾಡಿದ ಮೇಲೆ ಅದು ಈ 3 ಕಂಡೀಷನಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ಗೆ ಫಿಟ್ ಆಗಲೇಬೇಕು. ಸೊ ಈಗ ನಿಮಗಿರುವಂಥ ಕ್ವೆಶ್ಚನ್, ಈಗ ಈ ಸ್ಟಾಕನ್ನು ಸೆಲ್ ಮಾಡಬೇಕಾ ಬೇಡವಾ ಅನ್ನುವಂಥದ್ದು. ಸೊ ಸ್ಟಾಕ್ ಈಗ ಪ್ರಾಫಿಟಲ್ಲಿದ್ದರೆ ನೀವು ಆ ಸ್ಟಾಕನ್ನು ಸೆಲ್ ಮಾಡಿ ಆ ಪ್ರಾಫಿಟ್ಸನ್ನು ಹಿಡ್ಕೊಂಡು ಎಕ್ಸಿಟ್ ಆಗ್ಬೋದಾ ಅನ್ನುವಂಥದ್ದು ಒಂದು ಕ್ವೆಶ್ಚನ್. ಇನ್ನೊಂದು, ಸ್ಟಾಕ್ ಲಾಸ್ ಮಾಡ್ತಾ ಇದ್ದರೆ ನಾವು ಈಗಲೇ ಎಕ್ಸಿಟ್ ಆಗಿ ಲಾಸನ್ನು ಕಟ್ ಡೌನ್ ಮಾಡ್ಬೋದಾ ಅನ್ನುವಂಥದ್ದು ಇನ್ನೊಂದು ವಿಚಾರ. ಆ್ಯಂಡ್ ಥರ್ಡ್ಲಿ, ಆ ಸ್ಟಾಕ್ ಯಾವ ಪ್ರಾಫಿಟ್ ಅಥವಾ ಲಾಸ್ ಏನು ಮಾಡದೆ ಒಂದೇ ರೇಂಜಲ್ಲಿದ್ದರೆ ಸುಮ್ಮನೆ ಡೆಡ್ ಇನ್ವೆಸ್ಟ್ಮೆಂಟ್ ಮಾಡೋ ಬದಲು ಇದನ್ನು ಎಕ್ಸಿಟ್ ಆಗ್ಬೋದಾ ಅನ್ನುವಂಥದ್ದು ಇನ್ನೊಂದು ಕ್ವೆಶ್ಚನ್. ಸೊ ಯಾವಾಗ ಎಕ್ಸಿಟ್ ಆಗಬೇಕು ಅಂತ ನೀವು ರೈಟ್ ಡಿಸಿಷನ್ ತಗೊಳ್ಳೋದಕ್ಕೆ ನಾವೊಂದು ಸಿಂಪಲ್ ಚೆಕ್ ಲಿಸ್ಟನ್ನು ನೋಡೋಣ. ಸೊ ಇದಕ್ಕೆ ನಾವು ನಮ್ಮ ಪ್ರೀವಿಯಸ್ ಎಕ್ಸಾಂಪಲನ್ನೇ ತಗೊಳ್ಳೋಣ. ನೀವು 2 ವರ್ಷದ ಹಿಂದೆ ಒಂದು ಸ್ಟಾಕನ್ನು ಬೈ ಮಾಡಿದ್ದೀರಿ ಅಂದ್ಕೊಳ್ಳಿ. ಈಗ ನೀವು ಈ ಸ್ಟಾಕನ್ನು ಯಾರ ರೆಕಮೆಂಡೇಶನ್ ಮೇಲೆ ಬೈ ಮಾಡಿದ್ದೀರಾ ಅನ್ನೋದನ್ನು ಫಸ್ಟ್ ನೋಡಬೇಕು. ಯೂಶ್ವಲಿ ಏನು ಹೇಳಲಾಗುತ್ತೆ ಅಂದರೆ, ನಾವು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋ ಮೊದಲು ನಾವು ಕರೆಕ್ಟಾಗಿ ರಿಸರ್ಚ್ ಮಾಡಿ ನಮ್ಮ ರಿಸರ್ಚ್ ಬೇಸಿಸ್ ಮೇಲೆ ನಾವು ಒಂದು ಸ್ಟಾಕನ್ನು ಬೈ ಮಾಡಬೇಕು ಅನ್ನುವಂಥದ್ದು. ಇದು ಆಬ್ಸಲ್ಯೂಟ್ಲಿ ರೈಟ್.
ಬಟ್ ಮೋಸ್ಟ್ ಆಫ್ ದ ಕಂಡೀಷನಲ್ಲಿ ಈ ಥರ ಆಗಿರೋದಿಲ್ಲ. ನಾವು ನಮ್ಮ ರಿಸರ್ಚ್ ಮೇಲೆ ಸ್ಟಾಕನ್ನು ಬೈ ಮಾಡಿರದೆ ನಾವು ಬೇರೆಯವರ ರೆಕಮೆಂಡೇಷನ್, ಅಂದರೆ ನಮ್ಮ ಫ್ರೆಂಡ್ ಹೇಳಿಯೋ, ನಮ್ಮ ರಿಲೇಟಿವ್ಸ್ ಹೇಳಿಯೋ, ನಮ್ಮ ಪೇರೆಂಟ್ಸ್ ಹೇಳಿಯೋ, ಯಾರ್ದೋ ಒಂದು ಸಜೆಷನನ್ನು ತಗೊಂಡು ಅಥವಾ ಯಾವುದಾದ್ರೂ ಟಿ ವಿ ಚಾನೆಲ್ಗಳಲ್ಲಿ ನೋಡಿಯೋ ನಾವು ಆ ಸ್ಟಾಕನ್ನು ಬೈ ಮಾಡಿರ್ತೇವೆ. ಸೊ ನಾವು ಯಾವತ್ತೂ ಒಂದು ಸ್ಟಾಕ್ ರೆಕಮೆಂಡೇಷನ್ನ ಫಾಲೋ ಮಾಡಿದಾಗ ನಾವು ಸೆಬಿ ರಿಜಿಸ್ಟರ್ಡ್ ಅನಾಲಿಸ್ಟ್ ಅಥವಾ ಬ್ರೋಕರ್ ಅವರ ರೆಕಮೆಂಡೇಷನನ್ನೇ ತಗೊಳ್ಬೇಕಾಗತ್ತೆ. ಅಂದರೆ ನಾವು ರೈಟ್ ಸೋರ್ಸಿಂದ ಇನ್ಫಾರ್ಮೇಷನನ್ನು ತಗೊಳ್ಬೇಕಾಗತ್ತೆ. ಬಟ್ ಸಮ್ಟೈಮ್ಸ್ ನಾವು ಫ್ರೆಂಡ್ಸ್ ಮಾತು ಕೇಳಿ, ರಿಲೇಟಿವ್ಸ್ ಮಾತು ಕೇಳಿ ಸ್ಟಾಕನ್ನು ಬೈ ಮಾಡುವಾಗ ನಾವು ಅವ್ರ ಹತ್ರ ನೀವು ಸೆಬಿ ರಿಜಿಸ್ಟರ್ಡ್ ಆಗಿ ಬನ್ನಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಕೇಸಲ್ಲಿ ನೀವು ಯೂಸ್ ಮಾಡ್ತಾ ಇರುವಂತಹ ಸೋರ್ಸ್ ರಿಲಯಬಲಾ, ಅವರಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಜ್ ಇದೆಯಾ, ಹಾಗೆ ಅವರು ಪ್ರೀವಿಯಸ್ಲಿ ರೆಕಮೆಂಡ್ ಮಾಡಿರುವಂತಹ ಸ್ಟಾಕ್ಸ್ ಯಾವ ಥರ ರಿಟರ್ನನ್ನು ಕೊಟ್ಟಿದೆ, ಅವರ ವಿನ್ನಿಂಗ್ ಪರ್ಸೆಂಟೇಜ್ ಎಷ್ಟು, ಇದನ್ನೆಲ್ಲ ಚೆಕ್ ಮಾಡಿಕೊಂಡು ಆಮೇಲೆ ಅದು ರಿಲಯಬಲ್ ಸೋರ್ಸ್ ಅಂತ ನಿಮಗೆ ಕನ್ಫರ್ಮ್ ಆದರೆ ಮಾತ್ರ ನೀವು ಆ ಸ್ಟಾಕನ್ನು ಬೈ ಮಾಡಬೇಕಾಗುತ್ತೆ. ಅದರಲ್ಲೂ ಹೆಚ್ಚಿನವ್ರು ಏನು ಮಾಡ್ತಾರೆ ಅಂದರೆ ಸ್ಟಾಕನ್ನು ಬೈ ಮಾಡುವಾಗ ಮಾತ್ರ ಒಂದು ರೆಕಮೆಂಡೇಷನನ್ನು ಫಾಲೋ ಮಾಡಿರ್ತಾರೆ. ಆದರೆ ಆ ಸ್ಟಾಕನ್ನು ಸೆಲ್ ಮಾಡಲಿಕ್ಕೆ ಹಾಗೆ ಸ್ಟಾಪ್ ಲಾಸನ್ನು ಇಡಲಿಕ್ಕೆ ಆ ರೆಕಮೆಂಡೇಷನನ್ನು ಫಾಲೋ ಮಾಡಿರೋದಿಲ್ಲ. ಸೊ ಯಾವತ್ತು ನಾವು ಒಂದು ರೆಕಮೆಂಡೇಷನನ್ನು ಫಾಲೋ ಮಾಡ್ತಾ ಇದ್ದರೆ ನಾವು ಅದನ್ನು ಕಂಪ್ಲೀಟಾಗಿ ಫಾಲೋ ಮಾಡಬೇಕು. ಅಂದರೆ ಬೈ ಎಂಟ್ರಿಗೆ, ಸೆಲ್ ಎಂಟ್ರಿಗೆ, ದಟ್ ಇಸ್ ಬೈ ಮಾಡಲಿಕ್ಕೆ ಹಾಗೆ ಎಕ್ಸಿಟಿಗೆ, ಅದೇ ಥರ ಅವ್ರು ಕೊಟ್ಟಂಥ ಸ್ಟಾಪ್ ಲಾಸ್ ಎಲ್ಲವನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕಾಗುತ್ತೆ. ಇನ್ನೊಂದು ಕೇಸಲ್ಲಿ ನೀವೇ ಫಂಡಮೆಂಟಲ್ ಅನಾಲಿಸಿಸನ್ನು ಮಾಡಿ ಸ್ಟಾಕನ್ನು ಬೈ ಮಾಡಿರ್ಬೋದು. ಇಂಥ ಕೇಸಲ್ಲಿ ಆ ಸ್ಟಾಕ್ ನಿಮಗೆ ಪ್ರಾಫಿಟ್ ಕೊಡ್ತಾ ಇದ್ರು ಡೈಲಮಾ, ಆ ಸ್ಟಾಕ್ ನಿಮಗೆ ಲಾಸನ್ನು ಕೊಡ್ತಾ ಇದ್ರು, ನೀವು ಡೈಲಮಾದಲ್ಲಿ ಇರ್ತೀರಾ. ಯಾಕಂದರೆ ಆ ಸ್ಟಾಕ್ ನಿಮಗೆ ಪ್ರಾಫಿಟನ್ನು ಕೊಡ್ತಾ ಇದ್ರೆ ನೀವು ಅದನ್ನು, ಆ ಸ್ಟಾಕನ್ನು ಇನ್ನೊಂದು ಸ್ವಲ್ಪ ಟೈಮ್ ಹಿಡ್ಕೊಂಡ್ರೆ ಹೆಚ್ಚಿನ ಪ್ರಾಫಿಟ್ ಬರ್ಬೋದು ಅನ್ನುವ ಗ್ರೀಡಲ್ಲಿ ಇರ್ತೀರಾ, ಅಥವಾ ಈ ಸ್ಟಾಕನ್ನು ಇನ್ನೂ ಎಕ್ಸಿಟ್ ಆಗದೇ ಇದ್ದರೆ ಎಲ್ಲಿ ಸ್ಟಾಕ್ ಮತ್ತೆ ಬೀಳುತ್ತೋ ಅನ್ನೋ ಫಿಯರಲ್ಲಿ ಇರ್ತೀರಾ. ಅದೇ ಥರ ಆ ಸ್ಟಾಕ್ ನಿಮಗೆ ಲಾಸನ್ನು ಕೊಡ್ತಾ ಇದ್ದರೆ ಸ್ಟಾಕ್ ಯಾವತ್ತಾದರೂ ಪ್ರಾಫಿಟನ್ನು ಕೊಡ್ಬೋದು ಯೂ ಟರ್ನ್ ಆಗಿ ಅನ್ನುವಂಥ ಒಂದು ಗ್ರೀಡಲ್ಲಿ ಇರ್ತೀರಾ, ಅಥವಾ ಸ್ಟಾಕನ್ನು ಇನ್ನೂ ನಾನು ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಸ್ಟಾಕ್ ಇನ್ನೂ ಡೌನ್ವರ್ಡ್ಸ್ ಮೂಮೆಂಟನ್ನು ತೋರಿಸ್ಬೋದು ಅನ್ನೋ ಫಿಯರಲ್ಲಿ ಇರ್ತೀರಾ. ಸೊ ಎರಡೂ ಕೇಸಲ್ಲಿ ಡೈಲಮಾ ಇದ್ದೇ ಇರುತ್ತೆ. ಇಂಥ ಸಿಚುವೇಷನಲ್ಲಿ ನಿಮ್ಮ ಒರಿಜಿನಲ್ ಥೀಸಿಸ್ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನೀವು ಯಾವ ಫಂಡಮೆಂಟಲ್ ಅನಾಲಿಸಿಸ್ ಮೇಲೆ ಆ ಸ್ಟಾಕನ್ನು ಬೈ ಮಾಡಿದಿರೋ ನೀವು ಅದಕ್ಕೆ ಸ್ಟಿಕ್ ಆನ್ ಆಗಿ ನಿಮ್ಮ ಅನಾಲಿಸಿಸ್ ಪ್ರಕಾರವೇ ನೀವು ಆ ಸ್ಟಾಕಿನ ನೆಕ್ಸ್ಟ್ ಮೂವನ್ನು ಡಿಸೈಡ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ನಿಮ್ಮ ಇನ್ವೆಸ್ಟ್ಮೆಂಟ್ ಥೀಸಿಸ್ ಏನು, ನೀವು ಯಾವುದಕ್ಕೋಸ್ಕರ ಆ ಸ್ಟಾಕನ್ನು ಬೈ ಮಾಡಿದ್ದೀರಾ ಅನ್ನೋದನ್ನು ನಾವು ನೋಡಬೇಕು. ಆ ಸ್ಟಾಕ್ ಸೇಲ್ಸ್ ಹಾಗೂ ಪ್ರಾಫಿಟಲ್ಲಿ ಮಾರ್ಕೆಟ್ ಲೀಡರ್ ಆಗಿದೆ ಅಂತ ನೀವು ಅದನ್ನು ಚೂಸ್ ಮಾಡಿದ್ದೀರಾ, ಅಥವಾ ಆ ಕಂಪನಿ ಏನಾದರೂ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡ್ತಿದ್ಯಾ, ಅಥವಾ ಆ ಕಂಪನಿ ಏನಾದರೂ ಹೊಸ ಆರ್ಡರನ್ನು ತಗೊಂಡಿದ್ಯಾ, ಅಥವಾ ಆ ಕಂಪನಿ ಯಾವುದಾದ್ರೂ ಕಾಂಪಿಟೇಟರನ್ನು ಬೀಟ್ ಮಾಡಿದೆಯೋ ಅಥವಾ ಎಕ್ವೈರ್ ಮಾಡಿದೆಯಾ, ಅಥವಾ ರೆಗ್ಯುಲೇಷನಲ್ಲಿ ಯಾವುದಾದ್ರೂ ಚೇಂಜಸ್ ಆಗಿ ಅದು ಆ ಕಂಪನಿಗೆ ಯಾವ ಥರ ಆದರೂ ಬೆನಿಫಿಟ್ ಆಗ್ತಾ ಇದೆಯಾ, ಅಥವಾ ಆ ಕಂಪನಿ ಯಾವುದಾದ್ರೂ ಒಂದು ಮಾರ್ಕೆಟ್ ಟ್ರೆಂಡನ್ನು ಹಿಡ್ಕೊಂಡಿದೆಯಾ, ಬೇರೆ ಕಂಪನಿಗಳು ಇನ್ನೂ ಐಡೆಂಟಿಫೈ ಮಾಡದಂಥ ಯಾವುದೋ ಒಂದು ಅಡ್ವಾಂಟೇಜನ್ನು ಕಂಪನಿ ಐಡೆಂಟಿಫೈ ಮಾಡಿದೆಯಾ, ಅಥವಾ ಕಂಪನಿ ಯಾವುದಾದ್ರೂ ಹೊಸ ಟೆಕ್ನಾಲಜಿಯನ್ನು ಇಂಟ್ರೊಡ್ಯೂಸ್ ಮಾಡಿ ಅದರ ಪ್ರಾಫಿಟೆಬಿಲಿಟಿಯನ್ನು ಇನ್ಕ್ರೀಸ್ ಮಾಡ್ತಾ ಇದೆಯಾ, ಅಥವಾ ಕಂಪನಿ ರೀಸ್ಟ್ರಕ್ಚರ್ ಆಗ್ತಾ ಇದೆಯಾ, ಯಾವ ಬೇಸಿಸ್ ಮೇಲೆ ಈಗ ಹೇಳಿದಂತಹ ಚೆಕ್ ಲಿಸ್ಟಲ್ಲಿ ಯಾವ ಒಂದು ಬೇಸಿಸ್ ಮೇಲೆ ನೀವು ಆ ಸ್ಟಾಕನ್ನು ಬೈ ಮಾಡಿದ್ದೀರಾ ಅನ್ನೋದ್ರ ಮೇಲೆ ನಿಮ್ಮ ಕಂಪ್ಲೀಟ್ ಇನ್ವೆಸ್ಟ್ಮೆಂಟ್ ಥೀಸಿಸ್ ಅಥವಾ ನಿಮ್ಮ ಕಂಪ್ಲೀಟ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಬೇಸ್ ಆಗುತ್ತೆ. ಸೊ ಈ ಚೆಕ್ ಲಿಸ್ಟಲ್ಲಿ ನಿಮ್ಮ ಆನ್ಸರನ್ನು ನೀವು ಕಂಡುಕೊಂಡು, ಅಂದರೆ ನೀವು ಈ ಯಾವ ಬೇಸಿಸ್ ಮೇಲೆ ಬೈಯಿಂಗನ್ನು ಮಾಡಿದ್ದೀರಾ ಅನ್ನೋದನ್ನು ನೀವು ಫಸ್ಟಿಗೆ ನೋಟ್ ಮಾಡಿಕೊಂಡು ಈ ನಿಮ್ಮ ಇನ್ವೆಸ್ಟ್ಮೆಂಟ್ ಥೀಸಿಸ್ ಈಗ ಫುಲ್ಫಿಲ್ ಆಗಿದೆಯಾ ಅನ್ನೋದನ್ನು ನೋಡಬೇಕು. ಅಂದರೆ ನೀವು ಯಾವುದಕ್ಕೋಸ್ಕರ ಆ ಸ್ಟಾಕನ್ನು ಬೈ ಮಾಡಿದಿರೋ ಅದು ಈಗ ಫುಲ್ಫಿಲ್ ಆಗಿದೆಯಾ, ಅಥವಾ ನೀವು ಮಾಡಿದಂಥ ಅನಾಲಿಸಿಸ್ ಈಗ ಆಗದೆ ಹೋಗಿದೆಯಾ, ಅಥವಾ ಕಂಪನಿ ನೀವು ಮಾಡಿದಂಥ ಅನಾಲಿಸಿಸ್ಸಿನ ಪ್ರಕಾರ ನಡ್ಕೊಳ್ತಾ ಇಲ್ವಾ ಅನ್ನೋದನ್ನು ನೀವು ನೋಡ್ಕೊಳ್ಬೇಕು. ಅಂದರೆ ನೀವು ಈಗ ಕಂಪನಿ ಹೊಸ ಆರ್ಡರ್ಸ್ಗಳನ್ನು ತಗೊಂಡಿದೆ ಅಂತ ನೀವು ಆ ಕಂಪನಿಯ ಶೇರನ್ನು ಬೈ ಮಾಡಿದರೆ ಈಗ ಆ ಆರ್ಡರ್ಸನ್ನು ಕಂಪನಿ ಎಕ್ಸಿಕ್ಯೂಟ್ ಮಾಡಿದೆಯಾ ಅನ್ನೋದನ್ನು ನೋಡಬೇಕು. ಅದೇ ಥರ ನೀವು ಕಂಪನಿ ಪ್ರಾಫಿಟೆಬಿಲಿಟಿ ಹಾಗೂ ಸೇಲ್ಸಲ್ಲಿ ಮಾರ್ಕೆಟ್ ಲೀಡರ್ ಅಂತ ನೀವು ಅದರ ಶೇರ್ಸನ್ನು ತಗೊಂಡಿದ್ರೆ ಆ ಕಂಪನಿ ಅದರ ಪ್ರಾಫಿಟೆಬಿಲಿಟಿ ಹಾಗೂ ಸೇಲ್ಸನ್ನು ಇನ್ಕ್ರೀಸ್ ಮಾಡಿದೆಯಾ ಅಂತ ನೀವು ಚೆಕ್ ಮಾಡಬೇಕು. ಕಂಪನಿ ಯಾವುದಾದ್ರೂ
ಎಕ್ಸ್ಪಾನ್ಷನ್ ಪ್ಲ್ಯಾನ್ ಮಾಡ್ತಿದೆ ಅನ್ನೋ ರೀಸನ್ಗೆ ನೀವು ಅದರ ಸ್ಟಾಕನ್ನು ಬೈ ಮಾಡಿದರೆ ಈಗ ಆ ಎಕ್ಸ್ಪಾನ್ಷನ್ ಆಗಿದೆಯಾ, ಎಕ್ಸ್ಪಾನ್ಷನಿಂದಾಗಿ ಕಂಪನಿ ಪ್ರಾಫಿಟ್ ಮಾಡ್ತಾ ಇದೆಯಾ ಅನ್ನೋದನ್ನು ನೀವು ನೋಡಬೇಕು. ಯಾವುದಾದ್ರೂ ಹೊಸ ರೆಗ್ಯುಲೇಷನ್ಸಿಂದಾಗಿ ಕಂಪನಿಗೆ ಅಡ್ವಾಂಟೇಜ್ ಆಗುತ್ತೆ ಅನ್ನೋ ರೀಸನಿಂಗ್ ಮೇಲೆ ನೀವು ಸ್ಟಾಕನ್ನು ಬೈ ಮಾಡಿದರೆ ಈಗ ಆ ರೆಗ್ಯುಲೇಷನ್ಸಿಂದಾಗಿ ಕಂಪನಿಗೆ ಪ್ರಾಫಿಟ್ ಆಗ್ತಾ ಇದೆಯಾ, ಅದು ಕಂಪನಿಗೆ ಫೇವರೇಬಲ್ ಆಗ್ತಾ ಇದೆಯಾ, ಹಾಗೆ ಆ ಅಡ್ವಾಂಟೇಜಿನ ರಿಸಲ್ಟ್ಸ್ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದೆಯಾ ಅನ್ನೋದನ್ನು ಕೂಡ ನೀವು ಚೆಕ್ ಮಾಡಬೇಕಾಗುತ್ತೆ. ಅಥವಾ ನೀವು ಯಾವುದೇ ಒಂದು ಕಂಪನಿಯ ರೀಸ್ಟ್ರಕ್ಚರಿಂಗ್ ಆಗುತ್ತೆ, ರೀಸ್ಟ್ರಕ್ಚರಿಂಗ್ ಆದಾಗ ಕಂಪ್ಲೀಟ್ ಟರ್ನ್ ಅರೌಂಡ್ ಆಗಿ ಆ ಕಂಪನಿ ತುಂಬ ಸಕ್ಸಸ್ಫುಲ್ ಆಗುತ್ತೆ ಅನ್ನೋ ಥೀಸಸ್ ಮೇಲೆ ಸ್ಟಾಕನ್ನು ಬೈ ಮಾಡಿದರೆ ಈಗ ಆ ರೀಸ್ಟ್ರಕ್ಚರಿಂಗ್ ಆಗಿದೆಯಾ, ಹಾಗೆ ಆ ರೀಸ್ಟ್ರಕ್ಚರಿಂಗಿಂದಾಗಿ ಕಂಪನಿಗೆ ಬೆನಿಫಿಟ್ ಆಗಿದೆಯಾ, ಪ್ರಾಫಿಟಬಿಲಿಟಿ ಇನ್ಕ್ರೀಸ್ ಆಗಿದೆಯಾ ಅನ್ನೋ ಎಲ್ಲ ಇನ್ಫಾರ್ಮೇಷನನ್ನು ನೀವು ಅನಲೈಸ್ ಮಾಡಬೇಕು. ಸೊ ಇಲ್ಲಿ ನಿಮ್ಮ ಆನ್ಸರ್ ಎಸ್ ಆಗಿದ್ರೆ ದೆನ್ ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಥೀಸಿಸ್ ಕರೆಕ್ಟಾಗಿ ವರ್ಕ್ ಆಗಿದೆ. ಈಗ ನೀವು ಈ ಸ್ಟಾಕನ್ನು ಹೋಲ್ಡ್ ಮಾಡಬೇಕಾ, ಸೆಲ್ ಮಾಡಬೇಕಾ, ಅಥವಾ ಇನ್ನಷ್ಟು ಕ್ವಾಂಟಿಟಿ ಬೈ ಮಾಡಬೇಕಾ ಅನ್ನೋ ಡಿಸಿಷನನ್ನು ತಗೊಳ್ಬೇಕು. ಬಟ್ ಈಗ ಇದಕ್ಕೆ ಆನ್ಸರ್ ನೋ ಆಗಿದ್ರೆ ದೆನ್ ನೀವು ಮಾಡಿದಂತಹ ಥೀಸಿಸ್ ರಾಂಗ್ ಆಗಿರ್ಬೋದು, ಅಥವಾ ಕಂಪನಿ ಅದನ್ನು ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಸೋತಿರ್ಬೋದು. ಸೊ ಇಂಥ ಕೇಸಲ್ಲಿ ನೀವು ಎಕ್ಸಿಟ್ ಆಗಿ ಒಂದು ಪ್ರಾಫಿಟ್ ಅಥವಾ ಲಾಸನ್ನು ಬುಕ್ ಮಾಡಬೇಕಾಗತ್ತೆ. ಸೊ ನಿಮಗೆ ಇದು ಲಕ್ಕಿಯಾಗಿ ಟರ್ನ್ ಆದರೆ ನೀವು ಪ್ರಾಫಿಟಲ್ಲಿ ಕೂಡ ಇರ್ಬೋದು. ಸೊ ಅಂಥ ಕೇಸಲ್ಲೂ ಕೂಡ ನೀವು ಎಕ್ಸಿಟ್ ಆಗಬೇಕಾಗುತ್ತೆ. ಯಾಕಂದರೆ ನೀವು ಮಾಡಿದಂತಹ ಫಂಡಮೆಂಟಲ್ ಎನಾಲಿಸಿಸ್ ಅಂದರೆ ನಿಮ್ಮ ಥೀಸಸ್ ಇಲ್ಲಿ ಹೋಲ್ಡ್ ಆಗಲಿಲ್ಲ. ಇಲ್ಲಿ ಕಂಪನಿ ಪ್ರಾಫಿಟ್ ಮಾಡ್ತಾ ಇದ್ರೂ ಕೂಡ ನಿಮ್ಮ ಬೈ ಮಾಡಿದಂತಹ ಕಂಡೀಷನ್ ಇಲ್ಲಿ ಫಿಟ್ ಆಗ್ತಾ ಇಲ್ಲ ಅಂತ ಆದಾಗ ನೀವು ಎಕ್ಸಿಟ್ ಆಗಲೇಬೇಕಾಗತ್ತೆ. ಸೊ ಆಗಲೇ ಹೇಳಿದಾಗೆ ನಿಮ್ಮ ಆನ್ಸರ್ ಎಸ್ ಆಗಿದ್ರೆ ನೀವು ಈಗ ಈ ಕಂಪನಿಯಲ್ಲಿ ಇನ್ನಷ್ಟು ಸ್ಟಾಕನ್ನು ಪರ್ಚೇಸ್ ಮಾಡಬೇಕಾ, ಅಥವಾ ಹೋಲ್ಡ್ ಮಾಡಬೇಕಾ, ಅಥವಾ ಸೆಲ್ ಮಾಡಬೇಕಾ ಅನ್ನೋ ಡಿಸಿಷನನ್ನು ತಗೊಳ್ಬೇಕಾಗತ್ತೆ. ಇದಕ್ಕೋಸ್ಕರ ನೀವು ನಿಮ್ಮ ಒರಿಜಿನಲ್ ಥೀಸಿಸ್ ಎಷ್ಟರ ಮಟ್ಟಿಗೆ ಫುಲ್ಫಿಲ್ ಆಗಿದೆ ಅನ್ನೋದನ್ನು ನೀವು ನೋಡಬೇಕಾಗತ್ತೆ. ನೀವು ಒರಿಜಿನಲಿ ಮಾಡಿದಂತಹ ಎನಾಲಿಸಿಸ್, ಫಂಡಮೆಂಟಲ್ ಎನಾಲಿಸಿಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆಯಾ, ಅಥವಾ ಮೆಜಾರಿಟಿ ಕಂಪ್ಲೀಟ್ ಆಗಿದೆಯಾ, ಇನ್ನೂ ನೀವು ಈ ಕಂಪನಿಯ ಶೇರ್ಸ್ ಬಗ್ಗೆ ಆಪ್ಟಿಮಿಸ್ಟಿಕ್ ಆಗಿದ್ದೀರಾ ಅಂತ ನೀವು ಚೆಕ್ ಮಾಡಬೇಕು. ನೀವು ಯಾವ ಬೇಸಿಸ್ ಮೇಲೆ ಈ ಕಂಪನಿಯ ಸ್ಟಾಕನ್ನು ಬೈ ಮಾಡಿದ್ರೋ ಆ ಬೇಸಿಸ್ ಈಗ ಫುಲ್ಫಿಲ್ ಆಗಿದ್ರೆ, ಅಂದರೆ ಯಾವುದೋ ಒಂದು ಹೊಸ ಆರ್ಡರ್ ಬರೋದಿತ್ತು, ಅದರ ಬೇಸಿಸ್ ಮೇಲೆ ನೀವು ಆ ಕಂಪನಿಯ ಶೇರ್ಸನ್ನು ಬೈ ಮಾಡಿದರೆ ಈಗ ಆ ಆರ್ಡರ್ ಬಂದು ಕಂಪನಿ ಪ್ರಾಫಿಟ್ಸ್ ಜಾಸ್ತಿ ಆಗಿದ್ದರೆ ನೀವು ಆಬ್ವಿಯಸ್ಲಿ ಪ್ರಾಫಿಟಲ್ಲಿ ಇರ್ತೀರಾ. ಸೊ ಅಲ್ಲಿ ನೀವು ಎಕ್ಸಿಟ್ ಆಗ್ಬೋದು. ಆದರೆ ನಿಮಗೆ ಇನ್ನೊಂದು ಮೋಟಿವ್ ನೋಡ್ಲಿಕ್ಕೆ ಸಿಕ್ಕಿದ್ರೆ, ಅಂದರೆ ಇನ್ನೂ ಕಂಪನಿ ಒಳ್ಳೆ ಪೊಸಿಷನಿಗೆ ಹೋಗುತ್ತೆ ಅನ್ನೋದಕ್ಕೆ ನಿಮಗೊಂದು ಸ್ಟ್ರಾಂಗ್ ರೀಸನ್ ಫಂಡಮೆಂಟಲ್ ಅನಾಲಿಸಿಸಲ್ಲಿ ಸಿಕ್ಕಿದ್ರೆ ನೀವು ಆ ಶೇರ್ಸನ್ನು ಇನ್ನೂ ಸ್ವಲ್ಪ ಟೈಮಿಗೆ ಹೋಲ್ಡ್ ಮಾಡ್ಬೋದು. ಅಥವಾ ನಿಮ್ಮ ಅನಾಲಿಸಿಸ್ ಪ್ರಕಾರ ಈ ಕಂಪನಿ ಇನ್ನೂ ತುಂಬ ಒಳ್ಳೆ ಪೊಸಿಷನಿಗೆ ಹೋಗುತ್ತೆ ಆ್ಯಂಡ್ ಈಗ ನೀವು ಇನ್ನಷ್ಟು ಕ್ವಾಂಟಿಟಿಯನ್ನು ಆ್ಯಡ್ ಮಾಡೋದಕ್ಕೆ ರೈಟ್ ಟೈಮ್ ಅಂತ ನಿಮ್ಮ ಅನಾಲಿಸಿಸ್ ಹೇಳಿದ್ರೆ ಅಲ್ಲಿ ನೀವು ಕ್ವಾಂಟಿಟಿಯನ್ನು ಜಾಸ್ತಿ ಮಾಡ್ಬೋದು. ಬಟ್ ನೀವು ಯಾವ ಬೇಸಿಸ್ ಮೇಲೆ ಸ್ಟಾಕನ್ನು ಬೈ ಮಾಡಿದ್ರೋ ಆ ಮೋಟಿವ್ ಈಗ ಕಂಪ್ಲೀಟ್ ಆಗಿದ್ರೆ ನೀವು ಆ ಟೈಮಲ್ಲಿ ಎಕ್ಸಿಟ್ ಆಗೋದು ಸೂಕ್ತ. ಸೊ ಈಗ ನಿಮ್ಮ ಡಿಸಿಷನ್ ಆ ಸ್ಟಾಕನ್ನು ಹೋಲ್ಡ್ ಮಾಡುವಂಥದ್ದು ಅಥವಾ ಇನ್ನಷ್ಟು ಕ್ವಾಂಟಿಟಿಯನ್ನು ಬೈ ಮಾಡುವಂಥದ್ದಾಗಿದ್ದರೆ ನೀವು ನೆಕ್ಸ್ಟ್ ಸ್ಟೆಪ್ಪನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಅದೇನೆಂದರೆ ವ್ಯಾಲ್ಯೂಯೇಷನ್. ನೀವಿಲ್ಲಿ ಇಂಟ್ರಾ ಕಂಪನಿ ಹಾಗೂ ಇಂಟರ್ ಕಂಪನಿಯ ವ್ಯಾಲ್ಯೂಯೇಷನನ್ನು ನೋಡಬೇಕಾಗತ್ತೆ. ನೀವು ಇಂಟ್ರಾ ಕಂಪನಿಯ ವ್ಯಾಲ್ಯೂಯೇಷನ್ ನೋಡಿದಾಗ ನೀವು ಸ್ಟಾಕನ್ನು ತಗೊಂಡಾಗ ಇದ್ದಂತಹ ವ್ಯಾಲ್ಯೂಯೇಷನ್ ಮಲ್ಟಿಪಲ್, ಹಾಗೆ ಈಗ ಅಂದರೆ ಇವತ್ತು ನೀವು ಚೆಕ್ ಮಾಡ್ತಾ ಇರುವಂತಹ ವ್ಯಾಲ್ಯೂಯೇಷನ್ ಮಲ್ಟಿಪಲನ್ನು ಕಂಪೇರ್ ಮಾಡಬೇಕಾಗುತ್ತೆ. ಅದೇ ನೀವು ಇಂಟರ್ ಕಂಪನಿಯ ವ್ಯಾಲ್ಯೂಯೇಷನನ್ನು ನೋಡುವಾಗ ನೀವು ಬೇರೆ ಕಂಪನಿಗಳು, ಬೇರೆ ಪ್ಯೂರ್ ಕಂಪನಿಗಳ ವ್ಯಾಲ್ಯೂಯೇಷನ್ ಜೊತೆಗೆ ಈ ಕಂಪನಿಯ ವ್ಯಾಲ್ಯೂಯೇಷನನ್ನು ಕಂಪೇರ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಬ್ರಾಡರ್ ಇಂಡೆಕ್ಸ್ ಜೊತೆಗೆ ಕೂಡ ನೀವು ಈ ವ್ಯಾಲ್ಯೂಯೇಷನನ್ನು ಕಂಪೇರ್ ಮಾಡಬೇಕಾಗುತ್ತೆ. ನೀವು ಎಲ್ಲ ಕಂಪನಿಗಳಿಗೆ ಒಂದೇ ವ್ಯಾಲ್ಯೂಯೇಷನ್ ಮಲ್ಟಿಪಲನ್ನು ನೋಡೋಕ್ಕಾಗಲ್ಲ. ಡಿಫ್ರೆಂಟ್ ಇಂಡಸ್ಟ್ರಿಗೆ ಡಿಫ್ರೆಂಟ್ ವ್ಯಾಲ್ಯೂಯೇಷನ್ ಮಲ್ಟಿಪಲ್ಸನ್ನು ನೀವು ಚೆಕ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನೀವು ಬ್ಯಾಂಕಿನ ವ್ಯಾಲ್ಯೂಯೇಷನನ್ನು ನೋಡುವಾಗ ನೀವು ಪ್ರೈಸ್ ಟು ಬುಕ್ ವ್ಯಾಲ್ಯೂವನ್ನು ನೋಡಬೇಕಾಗತ್ತೆ. ಇದು PE ಮಲ್ಟಿಪಲ್ಗಿಂತ ಹೆಚ್ಚು ಎಫೆಕ್ಟಿವ್ ಆಗಿರುತ್ತೆ, ಎಸ್ಪೆಷಲಿ ಫಾರ್ ಬ್ಯಾಂಕಿಂಗ್ ಇಂಡಸ್ಟ್ರಿ. ಅದೇ ಥರ ಸಾಫ್ಟ್ವೇರ್ ಕಂಪನಿಗಳಿಗೆ EV/EBITDA ತುಂಬ ಎಫೆಕ್ಟಿವ್ ಮೆಷರ್ ಆಗಿರುತ್ತೆ. ಸೊ ಇಲ್ಲಿ ನೀವು PE ಅನ್ನು ನೋಡೋ ಬದಲು EV/EBITDAವನ್ನು ಯೂಸ್ ಮಾಡಿದ್ರೆ ನಿಮ್ಮ ಅನಾಲಿಸಿಸ್ ಇನ್ನೂ ಪ್ರಿಸೈಸ್ ಆಗಿರುತ್ತೆ. ಸೊ ಈ ಥರ ನೀವು ವ್ಯಾಲ್ಯೂಯೇಷನನ್ನು ಕಂಪೇರ್ ಮಾಡಿದಾಗ ಕಂಪನಿಯ ವ್ಯಾಲ್ಯೂಯೇಷನ್ ಜಾಸ್ತಿ ಆಗ್ತಾ ಇದೆ ಅಂತ ಆದರೆ, ಅಂದರೆ ಫಾಸ್ಟರ್ ರೇಟಲ್ಲಿ ರನ್ ಆಗ್ತಾ ಇದೆ ಅಂತ ಇದ್ದರೆ ನೀವು ಆ ಶೇರ್ಸನ್ನು ಸೆಲ್ ಮಾಡ್ಬೋದು. ಸೊ ಈ ಥರ ಕಂಪೇರ್ ಮಾಡಿದಾಗ ನಿಮಗೆ
ನೀವು ಇನ್ವೆಸ್ಟ್ ಮಾಡಿದಂತಹ ಕಂಪನಿಯ ವ್ಯಾಲ್ಯೂಯೇಷನ್ ಅದರ ಪಿಯರ್ಸ್ ಕಂಪನಿಗಿಂತ ಫಾಸ್ಟಾಗಿ ಮೂವ್ ಆಗ್ತಾ ಇದೆ ಅಂತ ಗೊತ್ತಾದರೆ, ಹಾಗೆ ಇದಕ್ಕೆ ಎಫೆಕ್ಟಿವ್ ಆದಂತಹ ರೀಸನ್ ನಿಮಗೆ ಸಿಗದೇ ಇದ್ದಾಗ ನೀವು ಆ ಸ್ಟಾಕಿಂದ ಎಕ್ಸಿಟ್ ಆಗ್ಬೋದು. ಅದೇ ನೀವು ಪಿಯರ್ಸ್ ಜೊತೆಗೆ ಕಂಪೇರ್ ಮಾಡಿದಾಗ ನಿಮ್ಮ ಕಂಪನಿಯ ವ್ಯಾಲ್ಯೂಯೇಷನ್ ಸಾಧಾರಣ ಅದೇ ಲೆವೆಲಲ್ಲಿದೆ ಅಂತ ಆದಾಗ ನೀವು ಆ ಸ್ಟಾಕನ್ನು ಹೋಲ್ಡ್ ಮಾಡ್ಬೋದು. ಅದೇ ಥರ ನೀವು ಪಿಯರ್ಸ್ ಜೊತೆಗೆ ನೀವು ಇನ್ವೆಸ್ಟ್ ಮಾಡಿದಂತಹ ಕಂಪನಿಯ ವ್ಯಾಲ್ಯೂಯೇಷನನ್ನು ಕಂಪೇರ್ ಮಾಡಿದಾಗ ನೀವು ಇನ್ವೆಸ್ಟ್ ಮಾಡಿದಂಥ ಕಂಪನಿಯ ವ್ಯಾಲ್ಯೂಯೇಷನ್ ಕಮ್ಮಿ ಇದ್ದರೆ, ಅಂದರೆ ಅಂಡರ್ ವ್ಯಾಲ್ಯೂಡ್ ಆಗಿದ್ದರೆ, ನೀವು ಇನ್ನೊಂದು ಸ್ವಲ್ಪ ಸ್ಟಾಕನ್ನು ಬೈ ಮಾಡ್ಬೋದು. ಎಗೇನ್ ಇದೆಲ್ಲ ನಿಮ್ಮ ಪ್ರೀವಿಯಸ್ ಥೀಸಿಸ್ ಮೇಲೆ ನಿಂತಿರುತ್ತೆ. ಅಂದರೆ ನಿಮ್ಮ ಪ್ರೀವಿಯಸ್ ಆನ್ಸರ್ ಅಂದರೆ ನೀವು ಮಾಡಿದಂತಹ ಥೀಸಿಸ್ನ ಆನ್ಸರ್ ಎಸ್ ಆಗಿದ್ದರೆ ಮಾತ್ರ ಇದೆಲ್ಲ ಕಂಡೀಷನ್ ಅಪ್ಲೈ ಆಗುತ್ತೆ. ಇಲ್ಲಾಂದರೆ ಫಸ್ಟಿಗೆ ನಿಮ್ಮ ಆನ್ಸರ್ ನೋ ಆಗಿದ್ರೆ ನೀವು ಆಗಲೇ ಎಕ್ಸಿಟ್ ಆಗಬೇಕಾಗುತ್ತೆ. ಅಂದರೆ ನಿಮ್ಮ ಇನಿಷಿಯಲ್ ಥೀಸಿಸ್ ಪ್ರಕಾರವೇ ಸ್ಟಾಕ್ ನಡೀತಾ ಇದ್ದು, ಹಾಗೆ ನೀವಿನ್ನೂ ಆ ಸ್ಟಾಕಲ್ಲಿ ಆಪ್ಟಿಮಿಸ್ಟಿಕ್ ಆಗಿದ್ದರೆ, ವ್ಯಾಲ್ಯೂಯೇಷನನ್ನು ನೋಡಿದಾಗ ಕೂಡ ಅದು ಫೇವರೇಬಲ್ ಆಗಿದ್ದರೆ ಮಾತ್ರ ನೀವು ಮುಂದಿನ ಸ್ಟೆಪ್ ಅಂದರೆ ಆ ಸ್ಟಾಕನ್ನು ಹೋಲ್ಡ್ ಅಥವಾ ಇನ್ನಷ್ಟು ಕ್ವಾಂಟಿಟಿಯನ್ನು ಆ್ಯಡ್ ಮಾಡುವಂತಹ ಡಿಸಿಷನನ್ನು ತಗೊಳ್ಬೋದು. ಈಗ ಕೆಲವು ಸಿಚುವೇಶನ್ಸ್ಗಳಲ್ಲಿ ನಿಮಗೆ ಆ ಕಂಪನಿಯ ಫಂಡಮೆಂಟಲ್ಸ್ ಇಷ್ಟ ಆದರೂ ಕೂಡ ನೀವು ಎಕ್ಸಿಟ್ ಮಾಡಬೇಕಾಗಿ ಬರ್ಬೋದು. ಸೊ ಯಾವಾಗ ನೀವು ಸ್ಪೆಷಲ್ ಕೇಸಸಲ್ಲಿ ಎಕ್ಸಿಟ್ ಆಗಬೇಕಾಗುತ್ತೆ ಅನ್ನೋದನ್ನು ಈಗ ನೋಡೋಣ. ಸೊ ಇಂತಹ 4 ಕೇಸಸ್ಗಳನ್ನು ನಾವು ಫಸ್ಟಿಗೆ ನೋಡೋಣ. ಫಂಡಮೆಂಟಲಿ ಈ ಸ್ಟಾಕ್ ನಿಮ್ಮ ಪ್ರಕಾರ ತುಂಬ ಒಳ್ಳೆ ಪರ್ಫಾರ್ಮ್ ಮಾಡ್ತಾ ಇದೆ. ಸೊ ನಿಮಗೆ ಈ ಸ್ಟಾಕನ್ನು ಹೋಲ್ಡ್ ಮಾಡಬೇಕು ಅಂತ ಇದೆ. ಬಟ್ ನಿಮಗೆ ಬೇರೆ ಸ್ಟಾಕಿಂದ ಈ ವರ್ಷ ಪ್ರಾಫಿಟ್ ಆಗಿದೆ ಅಂದ್ಕೊಳ್ಳಿ. ಇದು ಲಾಂಗ್ ಟರ್ಮ್ ಪ್ರಾಫಿಟ್ ಕೂಡ ಆಗಿರ್ಬೋದು, ಶಾರ್ಟ್ ಟರ್ಮ್ ಪ್ರಾಫಿಟ್ ಕೂಡ ಆಗಿರ್ಬೋದು. ಸೊ ಲಾಂಗ್ ಟರ್ಮ್ ಪ್ರಾಫಿಟ್ ಆಗಿದ್ದರೆ ನಿಮಗೆ 10% ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಬೀಳುತ್ತೆ. ಅದೇ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿದ್ದರೆ 15% ಟ್ಯಾಕ್ಸ್ ಬೀಳುತ್ತೆ. ಬಟ್ ಈ ಪರ್ಟಿಕ್ಯುಲರ್ ಸ್ಟಾಕ್ ಈಗ ಲಾಸನ್ನು ತೋರಿಸ್ತಾ ಇದೆ. ಸೊ ನೀವು ಈಗ ಈ ಸ್ಟಾಕನ್ನು ಎಕ್ಸಿಟ್ ಆದರೆ, ಅಂದರೆ ಲಾಸ್ ಬುಕ್ ಮಾಡಿದ್ರೆ, ನಿಮಗೆ ಈ ಲಾಸನ್ನು ಪ್ರಾಫಿಟ್ ಜೊತೆಗೆ ಸೆಟ್ ಆಫ್ ಮಾಡ್ಬೋದು. ಈ ಥರ ಮಾಡೋದ್ರಿಂದ ನಿಮ್ಮ ಟ್ಯಾಕ್ಸ್ ಲಯಬಿಲಿಟಿ ಕಮ್ಮಿ ಆಗುತ್ತೆ. ಸೊ ಎನಿವೇಸ್ ನಿಮಗೆ ಗೊತ್ತಿದೆ ಈ ಸ್ಟಾಕ್ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿದೆ ಅನ್ನುವಂಥದ್ದು. ಸೊ ನೀವು ನೆಕ್ಸ್ಟ್ ಫೈನಾನ್ಷಿಯಲ್ ಇಯರಿಗೆ ಮತ್ತೆ ಪುನಃ ಆ ಸ್ಟಾಕನ್ನು ಪರ್ಚೇಸ್ ಮಾಡಿ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಳ್ಬೋದು. ಸೊ ಈ ಥರ ಮಾಡೋದ್ರಿಂದ ನೀವು ನಿಮ್ಮ ಟ್ಯಾಕ್ಸ್ ಲಯಬಿಲಿಟಿಯನ್ನು ಕಮ್ಮಿ ಮಾಡ್ಕೊಳ್ಬೋದು. ಸೊ ಈ ಟ್ಯಾಕ್ಸ್ ಲಾಸ್ ಹಾರ್ವೆಸ್ಟಿಂಗ್ ಮಾಡೋದಕ್ಕೆ ನೀವು ತುಂಬ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗಿಲ್ಲ. ಗ್ರೋ ಅಂತಹ ಬ್ರೋಕರ್ಸ್ ನಿಮಗೆ ಡೈರೆಕ್ಟ್ಲಿ ಟ್ಯಾಕ್ಸ್ ಲಾಸ್ ಹಾರ್ವೆಸ್ಟಿಂಗ್ ಮಾಡುವಂತಹ ಆಪ್ಷನನ್ನು ಕೊಟ್ಟಿರ್ತಾರೆ. ಸೊ ನೀವು ಟ್ರೇಡಿಂಗ್ ಆ್ಯಪಲ್ಲೇ ಟ್ಯಾಕ್ಸ್ ಲಾಸ್ ಹಾರ್ವೆಸ್ಟಿಂಗನ್ನು ಮಾಡ್ಬೋದು. ಆದರೆ ನೀವು ಈ ಟ್ಯಾಕ್ಸ್ ಲಾಸ್ ಹಾರ್ವೆಸ್ಟಿಂಗ್ ಮಾಡೋ ಮೊದಲು 3 ಪ್ರಿಕಾಷನರಿ ಮೆಷರ್ಸನ್ನು ತಗೊಳ್ಬೇಕು. ಅದೇನೆಂದರೆ, ಮೊದಲನೇದಾಗಿ ನೀವು ಆ ಸ್ಟಾಕಲ್ಲಿ ಬುಲ್ಲಿಶ್ ಆಗಿದ್ದು ಅದು ಕರೆಂಟ್ಲಿ ಲಾಸನ್ನು ತೋರಿಸ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ನೀವು ಟ್ಯಾಕ್ಸ್ ಲಾಸ್ ಹಾರ್ವೆಸ್ಟಿಂಗನ್ನು ಮಾಡಿ. ಅಂದರೆ ನೀವು ಓವರ್ ಆಲ್ ಆಗಿ ಆ ಸ್ಟಾಕ್ ಬಗ್ಗೆ ಬುಲ್ಲಿಶ್ ಆಗಿದ್ದು ಈಗ ಮಾತ್ರ ಕರೆಂಟ್ಲಿ ಅದು ಲಾಸನ್ನು ತೋರಿಸ್ತಾ ಇದ್ದರೆ ನೀವು ಟ್ಯಾಕ್ಸ್ ಲಾಸ್ ಹಾರ್ವೆಸ್ಟಿಂಗನ್ನು ಮಾಡ್ಬೋದು. ಹೀಗೆ ನೀವು ನೆಕ್ಸ್ಟ್ ಫೈನಾನ್ಷಿಯಲ್ ಇಯರಲ್ಲಿ ಆ ಸ್ಟಾಕನ್ನು ಬೈ ಮಾಡಬೇಕು. ಎರಡನೇದು, ನಿಮಗೆ ಆ ಫೈನಾನ್ಷಿಯಲ್ ಇಯರಲ್ಲಿ ಪ್ರಾಫಿಟ್ ಆಗಿದ್ದರೆ ಮಾತ್ರ ನೀವು ಈ ಸ್ಟಾಕನ್ನು ಎಕ್ಸಿಟ್ ಆಗಿ ಟ್ಯಾಕ್ಸ್ ಲಾಸ್ ಹಾರ್ವೆಸ್ಟಿಂಗನ್ನು ಮಾಡಬೇಕು. ನಿಮಗೆ ಆಲ್ರೆಡಿ ಲಾಸೇ ಆಗಿದ್ದರೆ, ಅಂದರೆ ನೀವು ಆಲ್ರೆಡಿ ಲಾಂಗ್ ಟರ್ಮ್ ಅಥವಾ ಶಾರ್ಟ್ ಟರ್ಮ್ ಲಾಸಲ್ಲಿದ್ದರೆ, ಟ್ಯಾಕ್ಸ್ ಲಾಸ್ ಹಾರ್ವೆಸ್ಟಿಂಗ್ಗೋಸ್ಕರ ಈ ಸ್ಟಾಕನ್ನು ನೀವು ಸೆಲ್ ಮಾಡಿದ್ರೆ ಅದರಿಂದಾಗಿ ನಿಮಗೆ ಯಾವುದೇ ರೀತಿಯ ಟ್ಯಾಕ್ಸ್ ಬೆನಿಫಿಟ್ ಸಿಗೋದಿಲ್ಲ. ಇನ್ಸ್ಟೆಡ್ ನಿಮ್ಮ ಲಾಸ್ ಜಾಸ್ತಿ ಆಗುತ್ತೆ. ಸೊ ನಿಮಗೆ ಆಲ್ರೆಡಿ ಪ್ರಾಫಿಟ್ ಆಗಿದ್ರೆ ಮಾತ್ರ ನೀವು ಈ ಮೆಷರನ್ನು ತಗೊಳ್ಬೇಕು. 3ನೇ ಪಾಯಿಂಟ್ ನೀವು ನೋಟ್ ಮಾಡಬೇಕಾಗಿರೋದು, ನೀವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಜೊತೆಗೆ ಮಾತ್ರ ಸೆಟ್ ಆಫ್ ಮಾಡಲಿಕ್ಕೆ ಸಾಧ್ಯ. ಅದೇ ನೀವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಜೊತೆಗೆ ಸೆಟ್ ಆಫ್ ಮಾಡ್ಬೋದು. ಈಗ ನೀವು ಶೇರ್ಸನ್ನು ಸೆಲ್ ಮಾಡಲೇಬೇಕಾದಂತಹ ಸೆಕೆಂಡ್ ಡಿಸಿಷನನ್ನು ನೋಡೋಣ. ಇದು ಗೋಲ್ ಬೇಸ್ಡ್ ಸೆಲ್ ಡಿಸಿಷನ್. ಅಂದರೆ ನೀವು ಯಾವುದಾದ್ರೂ ಪರ್ಟಿಕ್ಯುಲರ್ ಗೋಲನ್ನು ಅಟೈನ್ ಮಾಡೋದಕ್ಕೆ ನೀವು ಶೇರ್ಸನ್ನು ಬೈ ಮಾಡಿದರೆ, ಆ ಗೋಲನ್ನು ರಿಯಲೈಸ್ ಮಾಡುವಂತಹ ಟೈಮ್ ಬಂದಾಗ ನೀವು ಆ ಶೇರ್ಸನ್ನು ಸೆಲ್ ಮಾಡ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್, ನೀವು ಒಂದು ಹೌಸನ್ನು ಪರ್ಚೇಸ್ ಮಾಡಲಿಕ್ಕೆ ಶೇರ್ಸನ್ನು ಬೈ ಮಾಡಿದರೆ, ಅಥವಾ ನಿಮ್ಮ ಮಕ್ಕಳ ಎಜುಕೇಷನ್ಗೆ ಫಿನಾನ್ಸ್ ಮಾಡಲಿಕ್ಕೋಸ್ಕರ ನೀವು ಶೇರ್ಸನ್ನು ಬೈ ಮಾಡಿದರೆ, ದೆನ್ ಯಾವಾಗ ನಿಮಗೆ ನೆಸೆಸಿಟಿ ಬೀಳುತ್ತೆ ಅಥವಾ ಯಾವಾಗ ನೀವು ಆ ಗೋಲನ್ನು ರಿಯಲೈಸ್ ಮಾಡುವಂತಹ ಸಮಯ ಬಂದಿದೆ, ಆಗ ನೀವು ಆ ಶೇರ್ಸನ್ನು ಸೆಲ್ ಮಾಡ್ಬೋದು. ಎಗೇನ್ ಯೂಶ್ವಲಿ ಇಂತಹ ಗೋಲ್ಸಿಗೆ ನಾವು ರಿಟೇಲ್ ಇನ್ವೆಸ್ಟರ್ಸ್ ಈ ಥರ ಸ್ಟಾಕ್ಗಳನ್ನು ಬೈ ಮಾಡುವಂಥದ್ದು ತುಂಬ ರೇರ್ ಕೇಸ್. ಯಾಕಂದರೆ ಯಾವಾಗ ನೀವು ನಿಮ್ಮ ಗೋಲಿಗೋಸ್ಕರ ಇನ್ವೆಸ್ಟ್ ಮಾಡ್ತೀರಾ, ಆಗ ನೀವು ಮ್ಯೂಚುವಲ್ ಫಂಡ್ಸ್ ಅಥವಾ ಡೆಟ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಆಪ್ಟ್ ಮಾಡೋದು ಬೆಟರ್ ಆಪ್ಷನ್. ಯಾಕಂದರೆ ಸ್ಟಾಕ್ಸ್ ತುಂಬ ವೊಲಟೈಲ್ ಆಗಿರುತ್ತೆ. ಆದರೆ ನಿಮ್ಮ ಕೇಸಲ್ಲಿ ನೀವೀಗ ಸ್ಟಾಕನ್ನು ಯಾವುದಾದ್ರೂ ಪರ್ಟಿಕ್ಯುಲರ್ ಗೋಲಿಗೋಸ್ಕರ ಬೈ ಮಾಡಿದರೆ, ದೆನ್ ನೀವು ಆ ಗೋಲ್ ರಿಯಲೈಸೇಷನ್ ಟೈಮಲ್ಲಿ ಆ ಶೇರ್ಸನ್ನು ಸೆಲ್ ಮಾಡ್ಬೋದು. ಎಗೇನ್ ನೀವು ಫಂಡಮೆಂಟಲಿ ಆ
ಶೇರ್ಸ್ ಬಗ್ಗೆ, ಆ ಸ್ಟಾಕ್ ಬಗ್ಗೆ ಪಾಸಿಟಿವ್ ಆಗಿದ್ರು ಕೂಡ ನಿಮ್ಮ ಗೋಲಿಗೋಸ್ಕರ ನೀವು ಆ ಸ್ಟಾಕ್ಸನ್ನು ಸೆಲ್ ಮಾಡ್ಬೋದು. ಮೂರನೆಯ ಸಿನಾರಿಯೋ ಸ್ಟ್ರಾಂಗ್ ಆಗಿರುವಂತಹ ಆಲ್ಟರ್ನೇಟಿವ್ಸ್ಗೆ ಶಿಫ್ಟ್ ಆಗುವಂಥದ್ದು. ಅಂದರೆ ನೀವು ಯಾವುದೇ ಒಂದು ಕಂಪನಿಯ ಶೇರ್ಸನ್ನು ಬೈ ಮಾಡಿದರೆ ಅದು ಫಂಡಮೆಂಟಲಿ ಚೆನ್ನಾಗಿದ್ರೂ ಕೂಡ ನಿಮಗೆ ಅದರ ಕಾಂಪಿಟೇಟರ್ಸ್ಗಳ ಸ್ಟಾಕ್ ಇನ್ನೂ ಒಳ್ಳೆ ಗ್ರೋತನ್ನು ಕೊಡುತ್ತೆ ಅಂತ ನಿಮ್ಮ ಅನಾಲಿಸಿಸಲ್ಲಿ ನಿಮಗೆ ಗೊತ್ತಾದಾಗ ನೀವು ಈ ಶೇರ್ಸಿಂದ, ಅಂದರೆ ನೀವು ಆಲ್ರೆಡಿ ಬೈ ಮಾಡಿದಂತಹ ಕಂಪನಿಯ ಶೇರ್ಸನ್ನು ಎಕ್ಸಿಟ್ ಆಗಿ ಕಾಂಪಿಟೇಟರ್ಸ್ ಶೇರ್ಸನ್ನು ಬೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೀವು ಒಂದು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದರೆ ಈ ಕಂಪನಿ ಪೆಟ್ರೋಲ್ ಹಾಗೂ ಡೀಸೆಲ್ ರನ್ ಕಾರ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದರೆ ನೀವು ಅಬ್ಸರ್ವ್ ಮಾಡಿದಾಗ ಇನ್ನೊಂದು ಕಾಂಪಿಟೇಟರ್ ಕಂಪನಿ EV ಸೆಕ್ಟರಲ್ಲಿ, ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ಸನ್ನು ಲಾಂಚ್ ಮಾಡಿ ಕಳೆದ ಕೆಲವು ವರ್ಷಗಳಿಂದ ಈ ಕಂಪನಿ ಒಳ್ಳೆ ಪ್ರಾಫಿಟನ್ನು ಮಾಡ್ತಾ ಇದ್ರೆ ನೀವು EV ಸೆಕ್ಟರಿಗೆ ಜಂಪ್ ಆಗ್ಬೋದು. ಅಂದರೆ ನೀವು ಆಲ್ರೆಡಿ ಮಾಡಿದಂತಹ ಇನ್ವೆಸ್ಟ್ಮೆಂಟ್ಗಳನ್ನು ಎಕ್ಸಿಟ್ ಆಗಿ ನೀವು ಈ EV ಸೆಕ್ಟರಲ್ಲಿ ಚೆನ್ನಾಗಿರುವಂತಹ ಈ ಕಂಪನಿಯಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಇನ್ನೊಂದು ಆಲ್ಟರ್ನೇಟಿವ್ ಏನಂದರೆ, ನೀವು ಶೇರ್ಸನ್ನು ಬೈ ಮಾಡಿದಂತಹ ಕಂಪನಿಯನ್ನು ನೀವು ಅನಲೈಸ್ ಮಾಡ್ತಾ ಇದ್ದಾಗ ಅದರ ವ್ಯಾಲ್ಯೂ ಚೈನನ್ನು ನೀವು ನೋಡಿದಾಗ ಇನ್ನೊಂದು ಲೆವೆಲಲ್ಲಿ ಬೇರೆ ಕಂಪನಿಯಲ್ಲಿ ಒಳ್ಳೆ ಪ್ರಾಫಿಟೇಬಲ್ ಗ್ರೋತ್ ನಿಮಗೆ ಕಾಣ್ಬೋದು. ಅಂದರೆ ನಮ್ಮ ಪ್ರೀವಿಯಸ್ ಎಕ್ಸಾಂಪಲನ್ನೇ ತಗೊಂಡ್ರೆ, ನೀವು ಒಂದು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯ EV ಸೆಕ್ಟರಲ್ಲಿ ಇದ್ದಂತಹ ಒಂದು ಕಂಪನಿಯಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ, ನೀವು ಈ ಕಂಪನಿಯ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದಾಗ, ಇದರ ಫಂಡಮೆಂಟಲ್ಸನ್ನು ನೋಡ್ತಾ ಇದ್ದಾಗ ನಿಮಗೆ ಒಂದು ಒಳ್ಳೆ ವಿಷಯ ತಿಳಿಬೋದು. ಅದೇನೆಂದರೆ, ಎಲ್ಲ EV ಕಂಪನಿಗಳಿಗೂ ಇಂಜಿನನ್ನು ಸಪ್ಲೈ ಮಾಡ್ತಿರೋ ಅಂಥದ್ದು ಒಂದೇ ಕಂಪನಿ ಅನ್ನುವಂಥದ್ದು. ಸೊ ಈ ಒಂದು ಕಂಪನಿ ಎಲ್ಲ EV ಮ್ಯಾನುಫ್ಯಾಕ್ಚರ್ಸಿಗೆ ಇಂಜಿನನ್ನು ಸಪ್ಲೈ ಮಾಡಿ ತುಂಬ ಪ್ರಾಫಿಟನ್ನು ಮಾಡ್ತಾ ಇದೆ ಅನ್ನುವ ವಿಷಯ ನಿಮಗೆ ತಿಳಿದಾಗ, ನೀವು ಆ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿದ್ದ ಶೇರ್ಸನ್ನು ಎಕ್ಸಿಟ್ ಆಗಿ, ಅಂದರೆ ಸೆಲ್ ಮಾಡಿ EV ಕಾರ್ಸಿಗೆ ಇಂಜಿನನ್ನು ಸಪ್ಲೈ ಮಾಡ್ತಿದ್ದಂತಹ ಕಂಪನಿಯಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. ಇನ್ನೊಂದು ಆಲ್ಟರ್ನೇಟಿವ್ ಐಡಿಯಾ ಏನಂದರೆ, ನೀವು ಇನ್ವೆಸ್ಟ್ ಮಾಡಿದಂತಹ ಕಂಪನಿಯನ್ನು ನೀವು ಮಾನಿಟರ್ ಮಾಡ್ತಾ ಇದ್ದಾಗ ನಿಮಗೆ ಅದರ ವ್ಯಾಲ್ಯೂ ಚೈನಲ್ಲಿ ಬೇರೆ ಕಂಪನಿಯಲ್ಲಿ ಡಿಫ್ರೆಂಟ್ ಲೆವೆಲಲ್ಲಿ ಗ್ರೋತ್ ಆದದನ್ನು ನಿಮಗೆ ನೋಡ್ಲಿಕ್ಕೆ ಸಿಗ್ಬೋದು. ಅಂದರೆ ನಾವು ಪ್ರೀವಿಯಸ್ ಎಕ್ಸಾಂಪಲನ್ನೇ ನೋಡಿದ್ರೆ, ನೀವು EV ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದಿದ್ರೆ ನಿಮಗೆ ಅದರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾಗ, ಅಂದರೆ ಆ ಕಂಪನಿಯ ಫಂಡಮೆಂಟಲ್ಸನ್ನು ನೋಡ್ತಾ ಇದ್ದಾಗ ನಿಮಗೆ ಈ ಎಲ್ಲ EV ಕಂಪನಿಗಳಿಗೂ ಬ್ಯಾಟ್ರಿಯನ್ನು ಸಪ್ಲೈ ಮಾಡೋದು ಒಂದೇ ಕಂಪನಿ ಅನ್ನೋದು ನೋಡ್ಲಿಕ್ಕೆ ಸಿಗ್ಬೋದು. ಅಂದರೆ ನಿಮ್ಮ ರಿಸರ್ಚ್ ಮುಖಾಂತರ ನಿಮಗೆ ಗೊತ್ತಾಗ್ಬೋದು. ಅಂಥ ಕೇಸಲ್ಲಿ ಆ ಬ್ಯಾಟ್ರಿಯನ್ನು ಸಪ್ಲೈ ಮಾಡ್ತಿದ್ದಂತಹ ಕಂಪನಿ ಒಳ್ಳೆ ಪ್ರಾಫಿಟೇಬಲ್ ಆಗಿದ್ದರೆ ನೀವು ಆ ಕಂಪನಿಗೆ ಸ್ವಿಚ್ ಆಗ್ಬೋದು. ಅಂದರೆ ಈ ಕಾರ್ ಕಂಪನಿಯಲ್ಲಿದ್ದಂತಹ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಸೆಲ್ ಮಾಡಿ ಆ ಬ್ಯಾಟ್ರಿಯನ್ನು ಸಪ್ಲೈ ಮಾಡ್ತಿದ್ದಂತಹ ಕಂಪನಿಯಲ್ಲಿ ನಾವು ನಮ್ಮ ಇನ್ವೆಸ್ಟ್ಮೆಂಟನ್ನು ಹಾಕ್ಬೋದು. ಸೊ ಈ ಥರ ಮಾಡೋದ್ರಿಂದ ನಾವು ಬೆಟರ್ ಆಪ್ಷನ್ಗೆ ಸ್ವಿಚ್ ಆಗ್ಬೋದು. ಫೋರ್ತ್ ಸಿನಾರಿಯೋ ಮಲ್ಟಿ ಅಸೆಟ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್. ಅಂದರೆ ನೀವು ಬೇರೆ ಬೇರೆ ಅಸೆಟ್ ಕ್ಲಾಸ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಡೈವರ್ಸಿಫೈ ಮಾಡಿದರೆ, ಅಂದರೆ ಶೇರ್ಸಲ್ಲಿ, FDಸಲ್ಲಿ, ಗೋಲ್ಡಲ್ಲಿ, ಹೀಗೆ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ ನಿಮಗೆ ಹೋಗ್ತಾ ಹೋಗ್ತಾ ಇನ್ನೊಂದು 1-2 ವರ್ಷದಲ್ಲಿ ಯಾವುದಾದ್ರೂ ಬೇರೆ ಅಸೆಟ್ ಕ್ಲಾಸ್, ಅಂದರೆ ಗೋಲ್ಡಲ್ಲಿರ್ಬೋದು ಅಥವಾ FDಸಲ್ಲಿರ್ಬೋದು ಅಥವಾ ರಿಯಲ್ ಎಸ್ಟೇಟಲ್ಲಿ ಒಳ್ಳೆ ಗ್ರೋತ್ ಕಾಣ್ತಾ ಇದ್ದರೆ ಆಗ ನೀವು ಶೇರ್ಸನ್ನು ಸೆಲ್ ಮಾಡಿ, ಅಂದರೆ ಫಂಡಮೆಂಟಲಿ ನೀವು ಇನ್ವೆಸ್ಟ್ ಮಾಡಿದಂತಹ ಕಂಪನಿ ಚೆನ್ನಾಗಿದ್ರೂ ಕೂಡ ಅದರ ಶೇರ್ಸನ್ನು ನೀವು ಸೆಲ್ ಮಾಡಿ ಇನ್ನೊಂದು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿಯಲ್ಲಿ ನೀವು ಅದನ್ನು ಹಾಕ್ಬೋದು. ಅಥವಾ ನೀವು ಫಿಕ್ಸ್ಡ್ ಅಸೆಟ್ ಎಲೊಕೇಶನ್ ಸ್ಟ್ರಾಟಜಿಯನ್ನು ಫಾಲೋ ಮಾಡಿದರೆ, ಅಂದರೆ ಅರೌಂಡ್ 70% ನೀವು ಶೇರ್ಸಲ್ಲೇ ಹಾಕ್ತಾರೆ ಅಂತ ಇದ್ದರೆ, ನಿಮ್ಮ ಕರೆಂಟ್ ಪೊಸಿಷನನ್ನು ನೀವು ನೋಡಿದಾಗ ನೀವು 80% ಶೇರ್ಸಲ್ಲಿ ಹಾಕಿದರೆ ನೀವು ಆಗ ಕೂಡ ಆ 10%, ಅಂದರೆ ಯಾವುದಾದ್ರೂ ಒಂದು ಶೇರ್ಸನ್ನು ನೀವು ಕಂಪ್ಲೀಟ್ಲಿ ಅಥವಾ ಪಾರ್ಷಿಯಲಿ ಎಕ್ಸಿಟ್ ಆಗಿ ಬೇರೆ ಅಸೆಟ್ ಕ್ಲಾಸಲ್ಲಿ ನೀವು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಬಟ್ ಈ ಥರ ಸ್ವಿಚ್ ಮಾಡೋದು ಅಷ್ಟೊಂದು ಸುಲಭದ ಮಾತಲ್ಲ, ಇದಕ್ಕೆ ತುಂಬ ಎಕ್ಸ್ಪೀರಿಯನ್ಸ್ ಬೇಕು. ಸೊ ನೀವು ಇನ್ವೆಸ್ಟ್ಮೆಂಟಿಗೆ ಬಿಗಿನರ್ ಆಗಿದ್ದರೆ ನಿಮಗೆ ಈ ಥರ ಸ್ವಿಚ್ಚಿಂಗ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲದಿದ್ದರೆ ನೀವು ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋವನ್ನು ತಪ್ಪದೆ ನೋಡಿ. ಇಲ್ಲಿ ನಾನು ನಿಮಗೆ ಎಕ್ಸಿಟ್ ಸ್ಟ್ರಾಟಜೀಸನ್ನು ಕೂಡ ತಿಳಿಸ್ತೀನಿ. ನೀವು ಈ ಇನ್ವೆಸ್ಟಿಂಗ್ ವರ್ಲ್ಡ್ಗೆ ಬಂದು 1 ಅಥವಾ 2 ವರ್ಷ ಮಾತ್ರ ಆಗಿದ್ದರೆ ನಿಮಗೆ ನಾನು 3 ಸಜೆಷನ್ಸನ್ನು ಕೊಡ್ತೀನಿ. ಈ ಸಜೆಷನ್ಸಿಂದ ನೀವು ಒಳ್ಳೆ ಸ್ಟಾಕನ್ನು ಬೈ ಮಾಡೋದು ಹಾಗೆ ಅದನ್ನು ಎಕ್ಸಿಟ್ ಮಾಡೋದು ಅಷ್ಟೇ ಅಲ್ಲದೆ ನೀವು ಒಬ್ಬ ಬೆಟರ್ ಇನ್ವೆಸ್ಟರ್ ಆಗ್ತೀರಾ. ಮೊದಲನೇ ಸಜೆಷನ್, ಒಕೇಶ್ನಲಿ
ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ಗಳನ್ನು ಮತ್ತೊಮ್ಮೆ ನೋಡಿ, ಆದರೆ ರಿಗ್ರೆಟ್ ಆಗಬೇಡಿ. ಅಂದರೆ ನೀವು ಯಾವುದಾದ್ರೂ ಶೇರ್ಸನ್ನು ಆಲ್ರೆಡಿ ಎಕ್ಸಿಟ್ ಆಗಿದ್ದರೆ, ಯಾವುದಾದ್ರೂ ಕಂಪನಿಯ ಸ್ಟಾಕನ್ನು ನೀವು ಸೆಲ್ ಮಾಡಿದರೆ, ನೀವು ಯಾವತ್ತೂ ಅದನ್ನು ಮತ್ತೆ ನೋಡಲೇಬಾರ್ದು ಅನ್ನೋದು ಸರಿಯಲ್ಲ. ನೀವು ಆ ಕಂಪನಿಯೊಂದಿಗೆ ಯಾವುದೇ ಬ್ರೇಕಪ್ಪನ್ನು ಮಾಡ್ಕೊಂಡಿಲ್ಲ. ಸೊ ನೀವು ಆ ಸ್ಟಾಕನ್ನು ಎಕ್ಸಿಟ್ ಆದರೂ ಕೂಡ ನೀವು ಜಸ್ಟ್ ಅದನ್ನು ಮತ್ತೆ ಮಾನಿಟರ್ ಮಾಡ್ಬೋದು. ನೀವು ಪಾಸ್ಟಿಗೆ ಹೋಗಿ ನೀವು ಹೇಗೆ ಬೈ ಮಾಡಿದ್ರಿ, ಹೇಗೆ ಸೆಲ್ ಮಾಡಿದ್ರಿ, ಈಗ ಆ ಕಂಪನಿ ಹೇಗೆ ಪರ್ಫಾರ್ಮ್ ಮಾಡ್ತಾ ಇದೆ, ಆ ಇಂಡಸ್ಟ್ರಿ ಯಾವ ಥರ ರಿಸಲ್ಟನ್ನು ಅಟ್ ಪ್ರೆಸೆಂಟ್ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಇರೋದು ಒಳ್ಳೆಯದು. ಹಾಗಂತ ನೀವು ಟೂ ಮಚ್ ಥಿಂಕಿಂಗ್ ಮಾಡಿ ಅಲ್ಲಿ ನಿಮಗೆ ಲಾಸ್ ಆಗಿದ್ರೆ ಅದರ ಬಗ್ಗೆ ರಿಗ್ರೆಟ್ ಎಲ್ಲ ಮಾಡುವಂತಹ ಅವಶ್ಯಕತೆ ಇಲ್ಲ. ಯಾವತ್ತೂ ನಾವು ನಮ್ಮ ಮಿಸ್ಟೇಕ್ಸಿಂದ ಕಲಿತೇವೆ. ಸೊ ನಾವು ಪ್ರಾಫಿಟಲ್ಲಿ ಎಕ್ಸಿಟ್ ಆಗಿರಲಿ, ಲಾಸಲ್ಲಿ ಎಕ್ಸಿಟ್ ಆಗಿರಲಿ, ನಾವು ಎಕ್ಸಿಟ್ ಆದಂತಹ ಸ್ಟಾಕನ್ನು ಮತ್ತೊಂದು ಸಲ ಹೋಗಿ ಜಸ್ಟ್ ಅದರ ಪ್ರೆಸೆಂಟ್ ಕಂಡೀಷನ್ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಸೆಕೆಂಡ್ ಸಜೆಷನ್ ಏನಂದರೆ, ನೀವು ನಿಮ್ಮ ಇನ್ವೆಸ್ಟಿಂಗಿನ ಇನಿಷಿಯಲ್ ಫೇಸಸಲ್ಲಿ ಇದ್ದಾಗ ಪಾರ್ಷಿಯಲ್ ಎಕ್ಸಿಟ್ ಮಾಡೋದಕ್ಕೆ ಹಿಂಜರಿಬೇಡಿ. ಪಾರ್ಷಿಯಲ್ ಎಕ್ಸಿಟ್ ಮಾಡೋದು ಅಂದರೆ, ನೀವೊಂದು 100 ಶೇರ್ಸನ್ನು ಬೈ ಮಾಡಿದರೆ ಅದು ಈಗ 1000 ರೂಪೀಸ್ ಪ್ರಾಫಿಟ್ ಕೊಡ್ತಾ ಇದ್ದರೆ, ನಿಮ್ಮ ಥೀಸಿಸ್ ಪ್ರಕಾರ ಇನ್ನೂ ಅದು ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ, ಅಥವಾ ನೀವು ಮಾಡಿದಂಥ ಅನಾಲಿಸಿಸ್ ಪ್ರಕಾರ ಕಂಪನಿ ಫಂಕ್ಷನ್ ಆಗ್ತಾ ಇಲ್ಲ ಅಂತ ನಿಮ್ಗೆ ಅನಿಸಿದಾಗ ನೀವು ಪಾರ್ಷಿಯಲಿ ಎಕ್ಸಿಟ್ ಆಗ್ಬೋದು. ನೀವು ಪಾರ್ಷಿಯಲಿ ಪ್ರಾಫಿಟನ್ನು ತಗೊಂಡು ಎಕ್ಸಿಟ್ ಆದರೆ ಉಳಿದ ಶೇರ್ಸನ್ನು ನೀವು ಯಾವ ಥರ ಕಂಪನಿ ಮೂವ್ ಆಗುತ್ತೆ ಅಂತ ನೋಡಲಿಕ್ಕೆ ಇಟ್ಕೊಳ್ಬೋದು. ಸೊ ಈ ಥರ ಮಾಡೋದ್ರಿಂದ ಒಂದು ನಿಮಗೆ ಕಾನ್ಫಿಡೆನ್ಸ್ ಸಿಗುತ್ತೆ, ಯಾಕಂದರೆ ಸ್ವಲ್ಪ ಆದರೂ ಪ್ರಾಫಿಟನ್ನು ನೀವು ಆಲ್ರೆಡಿ ಬುಕ್ ಮಾಡಿದ್ದೀರಾ. ಇನ್ನೊಂದು, ನೆಕ್ಸ್ಟ್ ಯಾವುದೇ ಥರ ಮೂಮೆಂಟ್ ಬಂದರೂ ನೀವು ಆಲ್ರೆಡಿ ಹಾಫ್ ಪ್ರಾಫಿಟ್ ಬುಕ್ ಮಾಡಿರ್ತೀರಾ, ಹಾಫ್ ಅಥವಾ ಮೋರ್ ದೆನ್ ಹಾಫ್. ಸೊ ನಿಮಗೆ ಹೆಚ್ಚಿನ ವರಿ ಇರೋದಿಲ್ಲ. ಹಾಗೆ ಸ್ವಲ್ಪ ಪ್ರಾಫಿಟನ್ನು ನೀವು ಬುಕ್ ಮಾಡಿದ್ದೀರಿ ಅನ್ನೋದು ನಿಮಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನನ್ನು ಬೆಟರ್ ಮಾಡೋದಕ್ಕೆ ಒಂದು ಬೂಸ್ಟ್ ಕೊಡುತ್ತೆ. ನೆಕ್ಸ್ಟ್ ಸಜೆಷನ್, ಥಿಂಗ್ಸನ್ನು ಸಿಂಪಲ್ ಆಗಿಡುವಂಥದ್ದು. ಅಂದರೆ ನೀವು ಇನಿಷಿಯಲಿ ಸ್ಟಾಕ್ ಮಾರ್ಕೆಟ್ಗೆ ಎಂಟರ್ ಆದಾಗ ನಿಮ್ಮ ಪ್ರಕಾರ ನೀವು ಹೆಚ್ಚು ಹೆಚ್ಚು ಸ್ಟ್ರಾಟಜೀಸನ್ನು ಕಲಿತಾಗ, ಹೆಚ್ಚು ಹೆಚ್ಚು ಟೂಲ್ಸನ್ನು ಯೂಸ್ ಮಾಡಿದಾಗ ನಿಮಗೆ ಹೆಚ್ಚು ಹೆಚ್ಚು ಸ್ಟಾಕ್ಗಳಲ್ಲಿ ಎಂಟ್ರಿ ತಗೊಂಡು ಎಕ್ಸಿಟ್ ತಗೊಂಡು ಪ್ರಾಫಿಟ್ ಮಾಡ್ಬೋದು ಅನ್ನುವಂಥದ್ದು ಇರುತ್ತೆ. ಬಟ್ ರಿಯಲ್ ವರ್ಲ್ಡಲ್ಲಿ ಆ ಥರ ಇರೋದಿಲ್ಲ. ನಿಮಗೆ ಎಕ್ಸ್ಪೀರಿಯನ್ಸ್ ಬಂದ ಹಾಗೆ ನಿಮ್ಮ ರೇಂಜ್ ಆಫ್ ಸ್ಟಾಕ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಇದು ಯಾಕಂದರೆ ನಿಮಗೆ ಬೇರೆ ಬೇರೆ ಸಿನಾರಿಯೋಸ್ ಅರ್ಥ ಆಗ್ತಾ ಹೋದಾಗೆ ನಿಮ್ಮ ನಂಬರ್ ಆಫ್ ಸ್ಟಾಕ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ, ನಿಮ್ಮ ನಂಬರ್ ಆಫ್ ರಿಜೆಕ್ಟೆಡ್ ಸ್ಟಾಕ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ವ್ಯಾರನ್ ಬಫೆಟ್ ಅವರು ಹೇಳೋದು ನೀವು ಕೇಳಿರ್ಬೋದು, ಅವರ ಇನಿಷಿಯಲ್ ಡೇಸಲ್ಲಿ ಅವ್ರ ಹತ್ರ ಸ್ಟಾಕ್ ಐಡಿಯಾಸ್ ಜಾಸ್ತಿ ಇತ್ತು, ಆದರೆ ಹಣ ಕಮ್ಮಿ ಇತ್ತು. ಅದೇ ಈಗ ಅವ್ರ ಹತ್ರ ಹಣ ಜಾಸ್ತಿ ಇದೆ, ಹಾಗೆ ಸ್ಟಾಕ್ ಐಡಿಯಾಸ್ ಕಮ್ಮಿ ಆಗಿದೆ. ಸೊ ಕೆಲವರ ಪೋರ್ಟ್ಫೋಲಿಯೋ ಸೈಜ್ 20-30 ಸ್ಟಾಕ್ ಇರ್ಬೋದು, ಇನ್ನು ಕೆಲವರದ್ದು 5-10 ಸ್ಟಾಕ್ ಇರ್ಬೋದು, ಮತ್ತು ಕೆಲವರು 50 ಸ್ಟಾಕ್ಸ್ಗಳನ್ನು ಹ್ಯಾಂಡಲ್ ಮಾಡ್ತಾ ಇರ್ಬೋದು. ಸೊ ನಿಮ್ಮ ಕೆಪಾಸಿಟಿ ಎಷ್ಟು ಅಂತ ನೋಡಿಕೊಂಡು ನೀವು ಅಷ್ಟೇ ಸ್ಟಾಕ್ಗಳನ್ನು ಹ್ಯಾಂಡಲ್ ಮಾಡೋದು ಬೆಟರ್. ಸೊ ಈ ವಿಡಿಯೋ ನಿಮಗೆ ಯಾವತ್ತು ಸೆಲ್ ಮಾಡಬೇಕು ಅನ್ನೋದ್ರ ಜೊತೆಗೆ ಒಂದು ಇನ್ವೆಸ್ಟ್ಮೆಂಟ್ ಜರ್ನಿ ಬಗ್ಗೆ ಕೂಡ ಒಂದು ಐಡಿಯಾ ಕೊಟ್ಟಿದೆ ಅಂತ ಅಂದ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಈ ಚಾನಲಲ್ಲಿ ನಾವು ಪ್ರತಿ ವಾರ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇರ್ತೇವೆ, ಹಾಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾವು ಮಾಡುವಂತಹ ಎಲ್ಲ ವಿಡಿಯೋಗಳು ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ, ಇದು ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ಮತ್ತೆ ಸಿಗ್ತೀವಿ ಇನ್ನಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.